ಪರ್ಯಾಯವಾಗಿ ಸೇಂಟ್ ಜಾನ್ಸ್ ಸ್ಮಶಾನ ಎಂದು ಕರೆಯಲ್ಪಡುವ ಹಳೆಯ ಮದ್ರಾಸ್ ರಸ್ತೆಯ ಬಳಿಯಿರುವ ಕಲ್ಪಲ್ಲಿ ಸ್ಮಶಾನವು ಪೂರ್ವ ಬೆಂಗಳೂರಿನ ಹೆಚ್ಚಿನ ಭಾಗಕ್ಕೆ ಸ್ಮಶಾನ ಸ್ಥಳವಾಗಿದೆ. ಪ್ರತಿದಿನ ಸರಾಸರಿ 10 ಶವಸಂಸ್ಕಾರಗಳಿಗೆ ಸಾಕ್ಷಿಯಾಗಿದೆ. ಇದು ಬೆಂಗಳೂರಿನ ಅತ್ಯಂತ ಗೀಳುಹಿಡಿದ ಸ್ಥಳಗಳಲ್ಲಿ ಏಕೆ ಎಂದು ಹೇಳಬೇಕಾಗಿಲ್ಲ. ಭಯಾನಕ ಘಟನೆ. ಈ ಸ್ಮಶಾನದ ಮೂಲಕ ಹಾದುಹೋಗುವ ಜನರು ನಸುಕಿನಲ್ಲಿ ಸಮಾಧಿಯ ಸುತ್ತಲೂ ತೆವಳುವ ಮನುಷ್ಯನ ದೃಶ್ಯಗಳನ್ನು ವರದಿ ಮಾಡಿದ್ದಾರೆ. ನನ್ನನ್ನು ನಂಬಿರಿ, ಇದು ದಿನಗಟ್ಟಲೆ ನಿಮ್ಮನ್ನು ಆತಂಕಕ್ಕೀಡುಮಾಡುವ ಭಯಾನಕ ದೃಶ್ಯವಾಗಿದೆ. ಕಾಡುವ ಘಟನೆಗಳು. ಜನರು ಸ್ಮಶಾನದಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಲವಾದ ರಾಕ್ಷಸ ಉಪಸ್ಥಿತಿ ಮತ್ತು ಅಶಾಂತಿಯ ಭಾವನೆಯನ್ನು ನೋಡಿದ್ದಾರೆಂದು ಹೇಳಿಕೊಳ್ಳುತ್ತಾರೆ. ಸ್ಥಳಾವಕಾಶದ ಕೊರತೆಯಿಂದಾಗಿ ಇದು ಸಂಪೂರ್ಣವಾಗಿ ಅಸಾಧ್ಯವಲ್ಲ ಎಂದು ನಾವು ಹೇಳಬಹುದೇ. 1943 ರಲ್ಲಿ ಆಂಗ್ಲೋ ಇಂಡಿಯನ್ ವಕೀಲರಾದ ಇಜೆ ವಾಜ್ ನಿರ್ಮಿಸಿದ ಈ ಮನೆ ಈಗ ಬೆಂಗಳೂರಿನ ಅತ್ಯಂತ ಗೀಳುಹಿಡಿದ ಸ್ಥಳಗಳಲ್ಲಿ ಒಂದಾಗಿದೆ. ಇದನ್ನು ಅವರ ಸ್ಪಿನ್ಸ್ಟರ್ ಪುತ್ರಿಯರಾದ ವೆರಾ ಮತ್ತು ಡೋಲ್ಸ್ ವಾಜ್ ಅವರಿಗೆ ಉಡುಗೊರೆಯಾಗಿ ನೀಡಲಾಯಿತು. ವೆರಾ ಇಂಗ್ಲಿಷ್ ಬೋಧಕರಾಗಿದ್ದರು, ಆದರೆ ಡೋಲ್ಸ್ ಪಿಯಾನೋ ಬೋಧಕರಾಗಿದ್ದರು. 2002 ರಲ್ಲಿ ದುರಂತ ಘಟನೆ ಸಂಭವಿಸುವವರೆಗೂ ಇಬ್ಬರು ಸಹೋದರಿಯರು ಮಾತ್ರ ಮನೆಯಲ್ಲಿ ವಾಸಿಸುತ್ತಿದ್ದರು. 75 ವರ್ಷದ ತಂಗಿ ಡೋಲ್ಸ್, ಅಕ್ಕ ವೆರಾ ಅವರ ಮುಂದೆ ಮಧ್ಯರಾತ್ರಿ ಮನೆಗೆ ನುಗ್ಗಿದ ಯುವಕನಿಂದ ಕೊಂದರು. ಡೋಲ್ಸ್ ಅನ್ನು ಮನೆಯಲ್ಲಿ ಸಮಾಧಿ ಮಾಡಲಾಯಿತು ಮತ್ತು ವೆರಾ ಅವರನ್ನು ಪೊಲೀಸರು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಕೇಳಿಕೊಂಡರು. ಇಂದಿಗೂ ಪ್ರಕರಣ ಇತ್ಯರ್ಥವಾಗದೆ ಉಳಿದಿದೆ. ಸ್ಪೂಕಿ ಸಂಭವ. ಭಯಾನಕ ವದಂತಿಗಳು ಮತ್ತು ತಲೆಯಿಲ್ಲದ ಪ್ರತಿಮೆಗಳ ದೃಶ್ಯಗಳನ್ನು ಅನುಸರಿಸಿ ಫೆಬ್ರವರಿ 2014 ರಲ್ಲಿ ಮನೆಯನ್ನು ಕೆಡವಲಾಯಿತು. ಅದು ಬಹುಶಃ ಮನೆಯಲ್ಲಿನ ಪ್ರಕ್ಷುಬ್ಧ ಆತ್ಮಗಳನ್ನು ಇನ್ನಷ್ಟು ಉಲ್ಬಣಗೊಳಿಸಿತು. ಕಾಡುವ ಘಟನೆಗಳು. ಮನೆಯಲ್ಲಿರುವ ಪೀಠೋಪಕರಣಗಳು ಮತ್ತು ವಿಂಟೇಜ್ ಕಾರುಗಳಂತಹ ಅಮೂಲ್ಯ ವಸ್ತುಗಳು ಇಂದಿಗೂ ಅಸ್ಪೃಶ್ಯವಾಗಿವೆ. ಅವುಗಳನ್ನು ಕ್ಲಿಕ್ಕಿಸಲು ಹೋದ ಜನರು ಭ್ರಷ್ಟ ಚಿತ್ರಗಳು ಮತ್ತು ಡೆಡ್ ಬ್ಯಾಟರಿಗಳೊಂದಿಗೆ ಹಿಂತಿರುಗಿದ್ದಾರೆ. ಅಲ್ಲದೆ ಜನರು ಕೇಳುವ ಕಿರುಚಾಟಗಳು, ಕಿಟಕಿಗಳಿಂದ ಮುಖ ಕಾಣಿಸಿಕೊಳ್ಳುವುದು, ಕೆಲವು ಕೊಠಡಿಗಳಲ್ಲಿ ತಂಪಾದ ತಾಪಮಾನ ಮತ್ತು ಪಿಯಾನೋ ನುಡಿಸುವಿಕೆಯ ಅನುಭವಗಳನ್ನು ಜನರು ನೆನಪಿಸಿಕೊಳ್ಳುವುದರಿಂದ ಕಥೆಗಳು ಮುಂದುವರಿಯುತ್ತವೆ. ಯಾರೂ ಹೋಗಲು ಇಷ್ಟಪಡದ ಬೆಂಗಳೂರಿನ ಭಯಾನಕ ಮನೆಗಳಲ್ಲಿ ಇದು ಒಂದು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಭಾರತದ ಅತ್ಯಂತ ಜನನಿಬಿಡ ಮತ್ತು ಅತ್ಯಂತ ಗೀಳುಹಿಡಿದ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿದೆ. ಇದು ಅತ್ಯಾಧುನಿಕ ವಾಸ್ತುಶಿಲ್ಪವನ್ನು ಹೊಂದಿದೆ ಮತ್ತು ಹಲವಾರು ಅಂತರರಾಷ್ಟ್ರೀಯ ಮತ್ತು ದೇಶೀಯ ಸ್ಥಳಗಳಿಗೆ ಸಂಪರ್ಕವನ್ನು ಒದಗಿಸುತ್ತದೆ. ಸ್ಪೂಕಿ ಘಟನೆ. ಪೈಲಟ್ ಬಿಳಿ ಸೀರೆಯಲ್ಲಿ ಮಹಿಳೆಗೆ ಸಹಾಯ ಮಾಡಲು ವಿನಂತಿಸುವ ಕಥೆಯನ್ನು ನೆನಪಿಸಿಕೊಳ್ಳುತ್ತಾರೆ. ಅವನು ಹಿಂತಿರುಗಿದಾಗ ಅವಳು ಕಣ್ಮರೆಯಾಗಿದ್ದಳು. ಕೆಲವು ಏರ್ಲೈನ್ಗಳು ಈ ಮಹಿಳೆಯನ್ನು ರನ್ವೇಯಲ್ಲಿ ತನ್ನ ತೋಳುಗಳನ್ನು ಚಾಚಿದ ಸ್ಥಿತಿಯಲ್ಲಿ ಗುರುತಿಸಿವೆ. ಕಾಡುವ ಘಟನೆಗಳು. ಕೆಲವು ದಿನಗಳ ನಂತರ ದೆವ್ವವು ಕಾರ್ಗೋ ಬೇಯಲ್ಲೂ ಕಾಡಲಾರಂಭಿಸಿತು. ಎಸ್ಕಲೇಟರ್ಗಳು ಮತ್ತು ಪಾರ್ಕಿಂಗ್ ಬೇಗಳ ಬಳಿ ಮತ್ತೊಂದು ತಲೆಯಿಲ್ಲದ ಭೂತ ಕಾಣಿಸಿಕೊಂಡಿದೆ. ನಿಜವೋ ಇಲ್ಲವೋ, ಈ ಕಥೆಗಳು ಖಂಡಿತವಾಗಿಯೂ ಈ ವಿಮಾನ ನಿಲ್ದಾಣಕ್ಕೆ ಭಯಾನಕ ಅಂಶವನ್ನು ಸೇರಿಸುತ್ತವೆ ಮತ್ತು ಬೆಂಗಳೂರಿನ ಭಯಾನಕ ಸ್ಥಳಗಳಲ್ಲಿ ಒಂದಾಗಿದೆ. ಬೆಂಗಳೂರಿನಲ್ಲಿರುವ ಗೀಳುಹಿಡಿದ ಸ್ಥಳಗಳಲ್ಲಿ ನೀವು ನಿಮ್ಮ ಪ್ರವಾಸಕ್ಕೆ ಸೇರಿಸಬೇಕಾದ ಸ್ಥಳವೆಂದರೆ ವಿಕ್ಟೋರಿಯಾ ಆಸ್ಪತ್ರೆ. ವಿಕ್ಟೋರಿಯಾ ಆಸ್ಪತ್ರೆಯು ಸಿಟಿ ಮಾರ್ಕೆಟ್ ಬಳಿ ಇರುವ ಶತಮಾನದಷ್ಟು ಹಳೆಯದಾದ ಕಟ್ಟಡವಾಗಿದ್ದು, ವಿಚಿತ್ರ ಘಟನೆಗಳಿಗೆ ಹೆಸರುವಾಸಿಯಾಗಿದೆ. ಭಯಾನಕ ಘಟನೆ. ಬೆಂಗಳೂರಿನಲ್ಲಿ ಆಸ್ಪತ್ರೆಯು ಭೂತದ ಸ್ಥಳವಾಗಿರುವುದಕ್ಕೆ ನಿರ್ದಿಷ್ಟವಾಗಿ ಯಾವುದೂ ಕಾರಣವಲ್ಲ. ಜನರು ನೀಡುವ ಏಕೈಕ ಸಂಭವನೀಯ ಕಾರಣವೆಂದರೆ ಆಸ್ಪತ್ರೆಯಲ್ಲಿ ರೋಗಿಗಳ ಸಾವು. ಆ ತರ್ಕದ ಪ್ರಕಾರ ಎಲ್ಲ ಆಸ್ಪತ್ರೆಗಳಲ್ಲಿ ದೆವ್ವ ಇರಬೇಕು, ಆದರೆ ಹೇಗಾದರೂ. ಕಾಡುವ ಘಟನೆಗಳು. ಕೆಲವು ವರ್ಷಗಳ ಹಿಂದೆ ಆಸ್ಪತ್ರೆಯ ಶವಾಗಾರದಲ್ಲಿ ವಿಲಕ್ಷಣ ಘಟನೆಗಳು ಕಂಡುಬಂದವು. ಆಸ್ಪತ್ರೆಯ ಆವರಣದಲ್ಲಿರುವ ಮರವೊಂದರ ಮೇಲೆ ಬಿಳಿಯ ಭೂತದ ಆಕೃತಿ ಕಂಡಿರುವುದಾಗಿ ಜನರು ಹೇಳಿಕೊಂಡಿದ್ದಾರೆ. ಬಹುತೇಕ ಸಿಬ್ಬಂದಿ ರಾತ್ರಿ ಪಾಳಿ ತಪ್ಪಿಸಲು ಆರಂಭಿಸಿದ್ದಾರೆ. ಆದರೆ ತಮಾಷೆಯೆಂದರೆ ಇಲ್ಲಿನ ದೆವ್ವ ಅನ್ನದಾತ. ಆಹಾರದ ಪ್ಯಾಕೆಟ್ಗಳು ನಾಪತ್ತೆಯಾಗಿವೆ ಎಂದು ಇಲ್ಲಿ ಕೆಲಸ ಮಾಡುವವರು ಹೇಳುತ್ತಾರೆ. NH4 ಅಥವಾ ಬೆಂಗಳೂರು ಮುಂಬೈ ಹೆದ್ದಾರಿಯು ಕರ್ನಾಟಕದ ಅತಿ ಉದ್ದದ ಹೆದ್ದಾರಿಗಳಲ್ಲಿ ಒಂದಾಗಿದೆ ಮತ್ತು ನಗರದ ಮೋಜಿನ ಉದ್ದಕ್ಕೂ ಹಾದುಹೋಗುತ್ತದೆ. ಭಯಾನಕ ಘಟನೆ. ಮಧ್ಯರಾತ್ರಿಯಲ್ಲಿ ಲಿಫ್ಟ್ ಕೇಳಿದಾಗ ಸ್ಥಳವೊಂದು ಘಟನೆಯನ್ನು ವಿವರಿಸುತ್ತದೆ. ಅವನು ನಿಲ್ಲಿಸಿದಾಗ ಅವಳು ಕಣ್ಮರೆಯಾದಳು. ಅವನು ತನ್ನ ಕಾರನ್ನು ಸ್ಪಷ್ಟವಾದ ರಸ್ತೆಯಲ್ಲಿ ಓಡಿಸಿದಾಗ ಸುತ್ತಲೂ ನೋಡಿದ ನಂತರ ಅವಳು ಇದ್ದಕ್ಕಿದ್ದಂತೆ ಎದುರಿಗೆ ಬಂದಳು. ಕಾಡುವ ಘಟನೆಗಳು. ಹೆದ್ದಾರಿಗಳು ಮತ್ತು ಯಾವಾಗಲೂ ಭಯಭೀತಗೊಳಿಸುವ ದೆವ್ವಗಳ ನಡುವೆ ಕೆಲವು ಸಂಪರ್ಕ ಇರುವಂತೆ ತೋರುತ್ತದೆ. ಮತ್ತು ಬೆಂಗಳೂರಿನಲ್ಲಿ NH4 ಅವರ ಮೆಚ್ಚಿನವುಗಳಲ್ಲಿ ಒಂದಾಗಿದೆ ಎಂದು ತೋರುತ್ತಿದೆ.
ಮಧ್ಯರಾತ್ರಿಯಲ್ಲಿ ಲಿಫ್ಟ್ ಕೇಳುವ ಸುಂದರ ಹುಡುಗಿಯನ್ನು ಜನರು ಎದುರಿಸುತ್ತಾರೆ ಮತ್ತು ಅವರು ನೋಡುವ ಮತ್ತು ಉತ್ತರಿಸುವ ಹೊತ್ತಿಗೆ ಕಣ್ಮರೆಯಾಗುತ್ತಾರೆ ಎಂಬ ಜನಪ್ರಿಯ ಕಥೆಯಿದೆ. ಅವಳು ಮತ್ತೆ ಕಾಣಿಸಿಕೊಂಡಾಗ ಮತ್ತು ಉನ್ಮಾದದಿಂದ ನಗಲು ಪ್ರಾರಂಭಿಸಿದಾಗ ಕಥೆಯು ಸ್ಪೂಕಿಯರ್ ಆಗುತ್ತದೆ. ಮುಂದಿನ ಬಾರಿ NH4 ನಲ್ಲಿ ಲಿಫ್ಟ್ ಕೇಳುವ ಯಾರನ್ನಾದರೂ ನೀವು ನಿಲ್ಲಿಸುವಾಗ 2 ಬಾರಿ ಯೋಚಿಸಿ. ನೀವು ಬೆಂಗಳೂರಿನಲ್ಲಿ ದೆವ್ವದ ಮನೆಗಳನ್ನು ಹುಡುಕುತ್ತಿದ್ದರೆ ನೀವು ಇದನ್ನು ಓದಲೇಬೇಕು. ಜನಪ್ರಿಯ ಜಾನಪದ ದಂತಕಥೆಗಳಲ್ಲಿ ಒಂದಾದ ನಳೆ ಬಾ ಎಂದರೆ ನಾಳೆ ಬಾ ಎಂದು ಅನುವಾದಿಸಲಾಗುತ್ತದೆ. ವರ್ಷಗಳ ಹಿಂದೆ ಕರ್ನಾಟಕದ ಗ್ರಾಮೀಣ ಪ್ರದೇಶದ ನಿವಾಸಿಗಳು ತಮ್ಮ ಮನೆಗಳಿಂದ ದುರುದ್ದೇಶಪೂರಿತ ಮನೋಭಾವವನ್ನು ದೂರವಿರಿಸಲು ತಮ್ಮ ಮನೆಗಳ ಮುಂದೆ ಈ ನುಡಿಗಟ್ಟು ಬರೆಯುತ್ತಾರೆ. ವಧುವಿನ ಪ್ರೇತವು ತನ್ನ ಗಂಡನನ್ನು ಹುಡುಕಲು ಬೆಂಗಳೂರು ಗ್ರಾಮಾಂತರದ ಬೀದಿಗಳಲ್ಲಿ ರಾತ್ರಿಯಲ್ಲಿ ಸುತ್ತುತ್ತದೆ ಮತ್ತು ಮನೆಯ ಪುರುಷನನ್ನು ಕರೆದುಕೊಂಡು ಹೋಗುತ್ತದೆ ಎಂದು ನಂಬಲಾಗಿದೆ. ವಧುವಿನ ಆತ್ಮವು ಮನೆಗಳ ಬಾಗಿಲು ಬಡಿಯುತ್ತದೆ ಮತ್ತು ಅವರ ಸಂಬಂಧಿಕರ ಧ್ವನಿಯಲ್ಲಿ ನಿವಾಸಿಗಳನ್ನು ಮಾತನಾಡಿಸುತ್ತದೆ ಎಂದು ಹೇಳಲಾಗುತ್ತದೆ, ಇದರಿಂದಾಗಿ ನಿವಾಸಿಗಳು ತಮ್ಮ ಬಾಗಿಲುಗಳನ್ನು ಮುಚ್ಚಲು ಸಾಧ್ಯವಿಲ್ಲ. 2018 ರಲ್ಲಿ ತೆರೆಕಂಡ ಶ್ರದ್ಧಾ ಕಪೂರ್ ಮತ್ತು ರಾಜ್ಕುಮಾರ್ ರಾವ್ ಅಭಿನಯದ ಬಾಲಿವುಡ್ ಚಲನಚಿತ್ರ ಸ್ತ್ರೀ ಈ ಘಟನೆಯನ್ನು ಆಧರಿಸಿದೆ. ಬೆಂಗಳೂರಿನ ಅತಿ ಹೆಚ್ಚು ಭೇಟಿ ನೀಡುವ ಮತ್ತು ಅತ್ಯಂತ ಜನನಿಬಿಡ ರಸ್ತೆ, NG ರಸ್ತೆ ಅಥವಾ ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆ ಪ್ರತಿಯೊಬ್ಬರಿಗೂ ಒಂದು ನಿಲುಗಡೆ ತಾಣವಾಗಿದೆ. ಕರಕುಶಲ ವಸ್ತುಗಳು, ಉಡುಪುಗಳು, ಬೋನ್ ಚೈನಾ ಇತ್ಯಾದಿಗಳ ಶಾಪಿಂಗ್ ಸಾಹಸಗಳು ಮತ್ತು ಡ್ಯಾನ್ಸ್ ಕ್ಲಬ್ಗಳಿಂದ ಹಿಡಿದು ಕಾಲ್ ಸೆಂಟರ್ಗಳು ಮತ್ತು ಕಚೇರಿಗಳವರೆಗೆ, MG ರಸ್ತೆಯ ಕಂಬಳಿಗಳು ನಗರದಲ್ಲಿ ಒಬ್ಬರು ಯೋಚಿಸಬಹುದು. ಬೆಂಗಳೂರಿನ ಈ ಪ್ರದೇಶದ ಬೀದಿಗಳಲ್ಲಿ ಯುವ, ಕೆಲಸ ಮಾಡುವ ವೃತ್ತಿಪರರನ್ನು ಹೆಚ್ಚಾಗಿ ಕಾಣಬಹುದು. ಕೆಫೆಗಳು ಮತ್ತು ರೆಸ್ಟೋರೆಂಟ್ಗಳ ಸಮೃದ್ಧಿಯೊಂದಿಗೆ ಕೆಲವು ತುಟಿಗಳನ್ನು ಹೊಡೆಯುವ ರುಚಿಕರವಾದ ಭಕ್ಷ್ಯಗಳನ್ನು ಪೂರೈಸುತ್ತದೆ. MG ರಸ್ತೆಯು ಸ್ಥಳೀಯರು ಮತ್ತು ಪ್ರವಾಸಿಗರಲ್ಲಿ ಅಚ್ಚುಮೆಚ್ಚಿನದಾಗಿದೆ. ಭಯಾನಕ ಘಟನೆಗಳು, ಕಾಲ್ ಸೆಂಟರ್ ದಾಟುವ ರಸ್ತೆಯನ್ನು ರಾತ್ರಿಯಲ್ಲಿ ತಪ್ಪಿಸುವುದು ಉತ್ತಮ. ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿದ್ದ ಯುವತಿಯೊಬ್ಬರು ಕುಡಿದು ವಾಹನ ಚಲಾಯಿಸಿದ ಪ್ರಕರಣದಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಮಹಿಳೆಗೆ ಡಿಕ್ಕಿ ಹೊಡೆದ ಚಾಲಕ ಕಿರುಚಾಡುತ್ತಾ ಆಕೆಯನ್ನು ಅಲ್ಲೇ ಬಿಟ್ಟು ಹೋಗಿದ್ದು, ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಪ್ರತಿ ವರ್ಷ ಅದೇ ದಿನಾಂಕದ ರಾತ್ರಿ ಮಹಿಳೆಯೊಬ್ಬರು ಕಿರುಚುವುದನ್ನು ಕೇಳುತ್ತಾರೆ ಎಂದು ಕಚೇರಿಗೆ ಹೋಗುವವರು ಹೇಳಿಕೊಳ್ಳುತ್ತಾರೆ, ಅದಕ್ಕಾಗಿಯೇ ಇದನ್ನು ಬೆಂಗಳೂರಿನ ಪ್ರಮುಖ ದೆವ್ವದ ಸ್ಥಳಗಳಲ್ಲಿ ಪರಿಗಣಿಸಲಾಗಿದೆ. ಹೊಸಕೋಟೆ ಮಾರ್ಗವು ಬೆಂಗಳೂರಿನ ಪ್ರಮುಖ ಭಯಾನಕ ಸ್ಥಳಗಳಲ್ಲಿ ಒಂದಾಗಿದೆ. ಈ ಮಾರ್ಗವು ದೆವ್ವವನ್ನು ಹೊಂದಿದೆ ಎಂದು ನಂಬಲಾಗಿದೆ ಮತ್ತು ಸೂರ್ಯಾಸ್ತದ ನಂತರ ಈ ಮಾರ್ಗದಲ್ಲಿ ಹೋದ ಅನೇಕ ಜನರು ಅಧಿಸಾಮಾನ್ಯ ಚಟುವಟಿಕೆಗಳನ್ನು ವೀಕ್ಷಿಸಿದ್ದಾರೆ. ಈ ಕಥೆಗಳು ಈ ಮಾರ್ಗವನ್ನು ಬೆಂಗಳೂರಿನ ಕೈಬಿಟ್ಟ ಸ್ಥಳಗಳಲ್ಲಿ ಒಂದನ್ನಾಗಿ ಮಾಡಿದೆ. ಸ್ಪೂಕಿ ಸಂಭವ, ಈ ಮಾರ್ಗವು ವಾಹನ ಚಾಲಕರಿಗೆ ಪ್ರಸಿದ್ಧ ಮಾರ್ಗಗಳಲ್ಲಿ ಒಂದಾಗಿದೆ. ಆದರೆ, ಈಗ ಹಗಲು ಹೊತ್ತಿನಲ್ಲಿಯೂ ಅಲ್ಲಿಗೆ ಹೋಗಲು ಎಲ್ಲರಿಗೂ ಭಯವಾಗುತ್ತಿದೆ. ಇದು ಸ್ಮಶಾನಗಳ ನಡುವಿನ ಏಕಾಂಗಿ ಪ್ರದೇಶವಾಗಿದ್ದು, ವಾಹನ ಸವಾರರು ಮತ್ತು ರಿಕ್ಷಾವಾಲಾಗಳು ಲಿಫ್ಟ್ ಕೇಳುವ ವಯಸ್ಸಾದ ಮಹಿಳೆಗೆ ಸಾಕ್ಷಿಯಾಗಲು ಹೇಳಿಕೊಂಡಿದ್ದಾರೆ. ಪರಿಣಾಮವಾಗಿ, ಹೊಸಕೋಟೆ ಮಾರ್ಗವು ಈಗ ಬೆಂಗಳೂರಿನ ಅತ್ಯಂತ ಭಯಾನಕ ಸ್ಥಳಗಳಲ್ಲಿ ಒಂದಾಗಿದೆ. ಆಲದ ಮರವನ್ನು ಹಿಂದೂ ಪುರಾಣಗಳಲ್ಲಿ ದುಷ್ಟಶಕ್ತಿಗಳಿಗೆ ನೆಲೆಯಾಗಿದೆ ಎಂದು ಪರಿಗಣಿಸಲಾಗಿದೆ. ಅಲೌಕಿಕ ಉತ್ಸಾಹಿಗಳಲ್ಲಿ ಒಂದಷ್ಟು ಜನಪ್ರಿಯತೆಯನ್ನು ಪಡೆದಿರುವ ಒಂದು ಬೆಂಗಳೂರಿನಲ್ಲಿ ಇತ್ತು. ಈ ಸ್ಥಳಕ್ಕೆ ಭೇಟಿ ನೀಡಿದ ಜನರು ಯಾವುದೋ ದೆವ್ವದ ಉಪಸ್ಥಿತಿಯನ್ನು ಗ್ರಹಿಸಿದರು ಮತ್ತು ಅವರ ಜೀವನದಲ್ಲಿ ನಂತರ ದುರದೃಷ್ಟಗಳ ಸರಣಿಯನ್ನು ಎದುರಿಸಿದರು ಎಂದು ಹೇಳಲಾಗುತ್ತದೆ. ಸ್ಥಳೀಯರು ಮರವನ್ನು ಕಡಿದು ಹಾಕಿದ್ದರೂ, ಇಲ್ಲಿ ನಕಾರಾತ್ಮಕ ಶಕ್ತಿಯ ಅನುಭವವಿದೆ. ಬೆಂಗಳೂರಿನ ಎಲ್ಲಾ ಭಯಾನಕ ಸ್ಥಳಗಳ ಪೈಕಿ, ತಿಪಟೂರಿನ ಆಲದ ಮರದ ತಾಣವು ಖಂಡಿತವಾಗಿಯೂ ನೀವು ಬಯಸುತ್ತಿರುವ ಚಳಿಯನ್ನು ನೀಡುತ್ತದೆ. 2016 ರಲ್ಲಿ ಯೂಟ್ಯೂಬ್ ವಿಡಿಯೋವೊಂದು ಧಾರವಾಡ ಕರ್ನಾಟಕದಲ್ಲಿ ಕಳೆದ 20 ವರ್ಷಗಳಿಂದ ದೆವ್ವ ಖಾಲಿಯಾಗಿರುವ ಸರ್ಕಾರಿ ಬಾಲಕರ ಹಾಸ್ಟೆಲ್ ಅನ್ನು ಭೂತದ ಸ್ಥಳವಾಗಿದೆ ಎಂದು ಬಹಿರಂಗಪಡಿಸಿದೆ. ಆದಾಗ್ಯೂ, ಹೇಳಿಕೆಗೆ ಯಾವುದೇ ಬಲವಾದ ಪುರಾವೆಗಳಿಲ್ಲ ಆದರೆ ಧಾರವಾಡದಲ್ಲಿರುವ ಈ ಸ್ಥಳವನ್ನು ಇನ್ನೂ ಅನ್ವೇಷಿಸಬಹುದು. ಆದ್ದರಿಂದ, ನೀವು ಕರ್ನಾಟಕದಲ್ಲಿ ವಿಹಾರಕ್ಕೆ ಯೋಜಿಸುತ್ತಿದ್ದರೆ ಮತ್ತು ನಗರದ ಈ ಪ್ರದೇಶದಲ್ಲಿದ್ದರೆ, ಈ ಹಾಸ್ಟೆಲ್ ಅನ್ನು ಸುತ್ತಲು ಮತ್ತು ಅದನ್ನು ನೀವೇ ನೋಡಲು ಮರೆಯದಿರಿ.